ಇದೆ, ನಿನಗೂ ಅದೇ ದಾರಿಯಲ್ಲಿ ಹೋಗಬೇಕು ಅನ್ನೋ ಆಸೆ ಇದ್ದರೆ ಕಳಿಸ್ತಾನೆ. ರಾಮಚಂದ್ರನಿಗೆ ಅಣ್ಣನನ್ನೇ ಕಳಿಸಿದವನಿಗೆ ತಮ್ಮನನ್ನು ಕಳಿಸೋದೇನು ಕಷ್ಟ ಇಲ್ಲ. ಅಂದರೆ ಕೊಲ್ತೇನೆ ಅಂತ ಹೇಳುವುದಿಲ್ಲ. ರಾಮ ಹೋದ ದಾರಿ, ವಾಲಿ ಹೋದ ದಾರಿ ಖಾಲಿ ಇದೆ, ಇನ್ನೂ ಹೋಗಲಿಕ್ಕೆ ಬೇಕಾದಷ್ಟು ಜಾಗನೂ ಇದೆ, ರಾಮನ ಹತ್ರ ಬಾಣವೂ ಇದೆ, ನೀನು ಅದೇ ಕೆಲಸಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಿ, ಬೇಕಾದರೆ ಏನು ಯೋಚನೆ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೋ. ಮಮ ರೋಷಸ್ಸು ಯದ್ರೂಪಂ ಬ್ರೂಯಾಶ್ಚ ಏನಮಿದಂ ವಚಃ. ಈ ಮಾತನ್ನು ಹೋಗಿ ಹೇಳು. ಸಮಯೇ ತಿಷ್ಟ ಸುಗ್ರೀವ, ಕೊಟ್ಟ ಮಾತಿನಂತೆ ನಡಿ. ಮಾ ವಾಲಿ ಪಥಮನ್ವಗಾಹ, ವಾಲಿ ಹೋದ ಬೆನ್ನಿಗೆ ನೀನು ಬೆನ್ನು ಹಿಡಿದು ಹೋಗುವಂತಹ ಪರಿಸ್ಥಿತಿ ತಂದ್ಕೋಬೇಡ, ಹೋಗಬೇಡ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಾನು ಕೊಲ್ತೇನೆ ಅಂತ ಹೇಳೋದಿಲ್ಲ. ವಾಲಿ ಹೋದ ದಾರಿಗೆ ನೀನು ಹೋಗಬೇಡ. ಮಾ ಅನ್ವಗಾಹ, ಅವನನ್ನು ಅನುಸರಿಸಿಕೊಂಡು ಹೋಗುವ ಅನ್ಯಾಯವನ್ನು ಮಾಡಿಕೊಳ್ಳಬೇಡ. ನೀನು ಮಾತ್ರ ಹೋಗೋದಲ್ಲ, ಈ ಮಾತು ನಡೆಸಲಿಲ್ಲ ಅಂದರೆ ಸಬಾಂಧವಂ, ನಿನ್ನ ಎಲ್ಲ ಪರಿವಾರ ಸೇರಿ ಹೋಗ್ತಾರೆ. ಯಾಕಂದರೆ ನನ್ನ ಬಾಣ ಒಂದೇ ಬಂದ ಬಾಣ ಬರೀ ಒಂದೇ ಹಣ್ಣು ಉದುರಿಸಲ್ಲ, ಅದು ಆ ಕೋಪದಿಂದ ಬಂದ ಬಾಣ ಆದದ್ರಿಂದ ನಿನ್ನ ಈ ರೀತಿಯಾದ ಮೈಮರಿವಿಕೆಗೆ ಕಾರಣವಾದ ಇಡೀ ತಂಡವನ್ನೇ ಸೇರಿಸಿಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲೇ ಆಮೇಲೆ ವಾಲಿಯ ಜೊತೆಗೇ ಮತ್ತೆ ಮುಂದಿನ ಕಾರ್ಯಭಾರ ಹೇಗೆ ಮಾಡಬೇಕು ಅಂತ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕಷ್ಟೆ. ಇಲ್ಲಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೋಗಿ ಹೇಳು. ಏಕಏವ ರಣೇವಾಲಿ ಶರೇಣ ನಿಹತೋಮಯ, ವಾಲಿ ಈಗಲೇ ಒಂದೇ ಬಾಣದಿಂದ ನನ್ನ ರುಚಿಯನ್ನು ಕಂಡು ಸಾವನ್ನಪ್ಪಿದ್ದಾನೆ. ನಿನಗೂ ಅದು ಅಷ್ಟು ಬೇಕಾಗಿಲ್ಲ. ನೀನು ಆಡಿದ ಮಾತಿನ ತಪ್ಪುವಿಕೆಯೇ ನಿನ್ನನ್ನು ಅರ್ಧ ಕೊಂದಾಗಿರುತ್ತೆ. ನಾನು ಬಾಣ ಬಿಡುವ ಮುಂಚೆನೇ ನೀನು ಪ್ರಾಣ ಬಿಟ್ಟಿರ್ತಿ, ಅದು ಎಚ್ಚರ ಇರಲಿ ಅಂತ ಹೀಗೆ ಹೋಗಿ ಲಕ್ಷ್ಮಣನ ಹತ್ರ ಹೇಳ್ತಾನೆ, ಹೇಳು ಅಂತ. ಲಕ್ಷ್ಮಣನಿಗೆ ನಿಜವಾಗ್ಲೂ ಮೊದಲೇ ಕೋಪ ಬರ್ತಿತ್ತು. ಅಣ್ಣ ಸುಮ್ಮನಿದ್ದಾನೆ ಅಂತ ಸುಮ್ಮನಿದ್ದ. ಆದರೆ ಅಣ್ಣ ಯಾವಾಗ ನನ್ನ ಬಾಣವನ್ನು ತೊಡುವುದಕ್ಕೆ ನಾನು ಹಿಂಜರಿಯುವುದಿಲ್ಲ ಅಂತ ಹೇಳಿದ್ನೋ, ಲಕ್ಷ್ಮಣನ ಕೋಪ ಇಮ್ಮಡಿ ಆಯಿತು. ನನಗೂ ಇದೇ ಯೋಚನೆ ಇತ್ತು, ಯಾಕೆ ತಡ ಮಾಡ್ತಾ ಇದ್ದಾನೆ, ಯಾಕೆ ನಿನ್ನ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂತ. ನೀನು ಸುಮ್ಮನೆ ಇದ್ದಿ ಅಂತ ಅನ್ನುವ ಕಾರಣಕ್ಕೆ ನಾನು ಸುಮ್ಮನೆ ಇದ್ದದ್ದು. ಆ ವಾನರ ಇನ್ನೂ ಹೆಚ್ಚು ಬದುಕುವುದಿಲ್ಲ.